ಇನ್ನು ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಇಡೀ ದಾಳಿ ಬಗ್ಗೆ ಬಿಕೆ ಹರಿಪ್ರಸಾದ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಿಲ್ಲ, ಇಡೀ ದಾಳಿ ದುರುದ್ದೇಶದಿಂದ ನಡೆದಿದೆ. ಬಿಜೆಪಿ ಸಿದ್ಧಾಂತ ಒಪ್ಪದಿದ್ರೆ ಈ ದಾಳಿ ನಡೆಯುತ್ತವೆ ಅಂತೇಳಿ ಬಿಕೆ ಹರಿಪ್ರಸಾದ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪರಮೇಶ್ವರ್ ಅವರ ತಂದೆ ಕಾಲದಿಂದ ಶಿಕ್ಷಣ ಸಂಸ್ಥೆಗಳು ನಡೀತಾ ಇದೆ. ಇದು ದುರುದ್ದೇಶದಿಂದ ಮಾಡಿರೋದು. ಬಿಜೆಪಿಯವರು ಹೇಳಿದಂತೆ ಕೇಳಿಲ್ಲ ಅಂದ್ರೆ ಈ ರೀತಿಯಾಗಿ ದಾಳಿಗಳನ್ನ ಮಾಡಿಸ್ತಾರೆ ಅಂತೇಳಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಳಿ. ನಂತರ ಯಾರು ಅವರಿಗೆ ಪ್ರಬಲ ವಿರೋಧಿಗಳು ಮತ್ತು ಯಾರು ಅವರಿಗೆ ಅವರ ಸಿದ್ಧಾಂತಕ್ಕೆ ಒಪ್ಪೋದಿಲ್ಲ ಅವರನ್ನ ಇಡಿ, ಐಟಿ, ಸಿಬಿಐ ಮೂಲಕ ಭಯ ಬೀಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದರಲ್ಲೂ ಸಹ ಡಾಕ್ಟರ್ ಪರಮೇಶ್ವರ್ ಅವರು ಇರತಕ್ಕಂಥ ಸಂಸ್ಥೆ, ವಿದ್ಯಾಸಂಸ್ಥೆ, ಅವರು ಮಾಡಿರ್ತಕ್ಕಂಥ ವಿದ್ಯಾಸಂಸ್ಥೆ ಅಲ್ಲ. ಅವರ ಪೂರ್ವಜರು ಮತ್ತು ಅವರ ತಂದೆ ಆ ಸಂಸ್ಥೆಯನ್ನು ಕಟ್ಟು ಇಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ. ಅದರಲ್ಲೂ ಸಹ ದುರ್ಬಲ ವರ್ಗದವ್ರಿಗೆ ಅನುಕೂಲ ಆಗಲಿ, ದಲಿತರಿಗೆ ಅನುಕೂಲ ಆಗಲಿ ಅಂತ ಬೆಳೆಸಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಮೇಲೆ ದಾಳಿ ನಡೆದಿರೋದು ನೋಡಿದಾಗ ದಲಿತರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ 2014ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಯಾರು ಅವರಿಗೆ ಪ್ರಬಲ ವಿರೋಧಿಗಳು ಮತ್ತು ಯಾರು ಅವರಿಗೆ ಅವರ ಸಿದ್ಧಾಂತಕ್ಕೆ ಒಪ್ಪೋದಿಲ್ಲ ಅವರನ್ನ ಇಡಿ, ಐಟಿ, ಸಿಬಿಐ ಮೂಲಕ ಭಯ ಬೀಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದರಲ್ಲೂ ಸಹ ಡಾಕ್ಟರ್ ಪರಮೇಶ್ವರ್ ಅವರು ಇರತಕ್ಕಂಥ ಸಂಸ್ಥೆ, ವಿದ್ಯಾಸಂಸ್ಥೆ, ಅವರು ಮಾಡಿರ್ತಕ್ಕಂಥ ವಿದ್ಯಾಸಂಸ್ಥೆ ಅಲ್ಲ. ಅವರ ಪೂರ್ವಜರು ಮತ್ತು ಅವರ ತಂದೆ ಆ ಸಂಸ್ಥೆಯನ್ನು ಕಟ್ಟು ಇಷ್ಟು ದೊಡ್ಡದಾಗಿ ಬೆಳೆಸಿ. ಇನ್ನು ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಇಡೀ ದಾಳಿ ಬಗ್ಗೆ ಬಿಕೆ ಹರಿಪ್ರಸಾದ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಿಲ್ಲ, ಇಡೀ ದಾಳಿ ದುರುದ್ದೇಶದಿಂದ ನಡೆದಿದೆ. ಬಿಜೆಪಿ ಸಿದ್ಧಾಂತ ಒಪ್ಪದಿದ್ರೆ ಈ ದಾಳಿ ನಡೆಯುತ್ತವೆ ಅಂತೇಳಿ ಬಿಕೆ ಹರಿಪ್ರಸಾದ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪರಮೇಶ್ವರ್ ಅವರ ತಂದೆ ಕಾಲದಿಂದ ಶಿಕ್ಷಣ ಸಂಸ್ಥೆಗಳು ನಡೀತಾ ಇದೆ. ಇದು ದುರುದ್ದೇಶದಿಂದ ಮಾಡಿರೋದು. ಬಿಜೆಪಿಯವರು ಹೇಳಿದಂತೆ ಕೇಳಿಲ್ಲ ಅಂದ್ರೆ ಈ ರೀತಿಯಾಗಿ ದಾಳಿಗಳನ್ನ ಮಾಡಿಸ್ತಾರೆ ಅಂತೇಳಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಳಿ. ನಂತರ ಯಾರು ಅವರಿಗೆ ಪ್ರಬಲ ವಿರೋಧಿಗಳು ಮತ್ತು ಯಾರು ಅವರಿಗೆ ಅವರ ಸಿದ್ಧಾಂತಕ್ಕೆ ಒಪ್ಪೋದಿಲ್ಲ ಅವರನ್ನ ಇಡಿ, ಐಟಿ, ಸಿಬಿಐ ಮೂಲಕ ಭಯ ಬೀಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದರಲ್ಲೂ ಸಹ ಡಾಕ್ಟರ್ ಪರಮೇಶ್ವರ್ ಅವರು ಇರತಕ್ಕಂಥ ಸಂಸ್ಥೆ, ವಿದ್ಯಾಸಂಸ್ಥೆ, ಅವರು ಮಾಡಿರ್ತಕ್ಕಂಥ ವಿದ್ಯಾಸಂಸ್ಥೆ ಅಲ್ಲ. ಅವರ ಪೂರ್ವಜರು ಮತ್ತು ಅವರ ತಂದೆ ಆ ಸಂಸ್ಥೆಯನ್ನು ಕಟ್ಟು ಇಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ. ಅದರಲ್ಲೂ ಸಹ ದುರ್ಬಲ ವರ್ಗದವ್ರಿಗೆ ಅನುಕೂಲ ಆಗಲಿ, ದಲಿತರಿಗೆ ಅನುಕೂಲ ಆಗಲಿ ಅಂತ ಬೆಳೆಸಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಮೇಲೆ ದಾಳಿ ನಡೆದಿರೋದು ನೋಡಿದಾಗ ದಲಿತರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ 2014ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಯಾರು ಅವರಿಗೆ ಪ್ರಬಲ ವಿರೋಧಿಗಳು ಮತ್ತು ಯಾರು ಅವರಿಗೆ ಅವರ ಸಿದ್ಧಾಂತಕ್ಕೆ ಒಪ್ಪೋದಿಲ್ಲ ಅವರನ್ನ ಇಡಿ, ಐಟಿ, ಸಿಬಿಐ ಮೂಲಕ ಭಯ ಬೀಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದರಲ್ಲೂ ಸಹ ಡಾಕ್ಟರ್ ಪರಮೇಶ್ವರ್ ಅವರು ಇರತಕ್ಕಂಥ ಸಂಸ್ಥೆ, ವಿದ್ಯಾಸಂಸ್ಥೆ, ಅವರು ಮಾಡಿರ್ತಕ್ಕಂಥ ವಿದ್ಯಾಸಂಸ್ಥೆ ಅಲ್ಲ. ಅವರ ಪೂರ್ವಜರು ಮತ್ತು ಅವರ ತಂದೆ ಆ ಸಂಸ್ಥೆಯನ್ನು ಕಟ್ಟು ಇಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ. ಇನ್ನು ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಇಡೀ ದಾಳಿ ಬಗ್ಗೆ ಬಿಕೆ ಹರಿಪ್ರಸಾದ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಿಲ್ಲ, ಇಡೀ ದಾಳಿ ದುರುದ್ದೇಶದಿಂದ ನಡೆದಿದೆ. ಬಿಜೆಪಿ ಸಿದ್ಧಾಂತ ಒಪ್ಪದಿದ್ರೆ ಈ ದಾಳಿ ನಡೆಯುತ್ತವೆ ಅಂತೇಳಿ ಬಿಕೆ ಹರಿಪ್ರಸಾದ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪರಮೇಶ್ವರ್ ಅವರ ತಂದೆ ಕಾಲದಿಂದ ಶಿಕ್ಷಣ ಸಂಸ್ಥೆಗಳು ನಡೀತಾ ಇದೆ. ಇದು ದುರುದ್ದೇಶದಿಂದ ಮಾಡಿರೋದು. ಬಿಜೆಪಿಯವರು ಹೇಳಿದಂತೆ ಕೇಳಿಲ್ಲ ಅಂದ್ರೆ ಈ ರೀತಿಯಾಗಿ ದಾಳಿಗಳನ್ನ ಮಾಡಿಸ್ತಾರೆ ಅಂತೇಳಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಳಿ. ನಂತರ ಯಾರು ಅವರಿಗೆ ಪ್ರಬಲ ವಿರೋಧಿಗಳು ಮತ್ತು ಯಾರು ಅವರಿಗೆ ಅವರ ಸಿದ್ಧಾಂತಕ್ಕೆ ಒಪ್ಪೋದಿಲ್ಲ ಅವರನ್ನ ಇಡಿ, ಐಟಿ, ಸಿಬಿಐ ಮೂಲಕ ಭಯ ಬೀಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದರಲ್ಲೂ ಸಹ ಡಾಕ್ಟರ್ ಪರಮೇಶ್ವರ್ ಅವರು ಇರತಕ್ಕಂಥ ಸಂಸ್ಥೆ, ವಿದ್ಯಾಸಂಸ್ಥೆ, ಅವರು ಮಾಡಿರ್ತಕ್ಕಂಥ ವಿದ್ಯಾಸಂಸ್ಥೆ ಅಲ್ಲ. ಅವರ ಪೂರ್ವಜರು ಮತ್ತು ಅವರ ತಂದೆ ಆ ಸಂಸ್ಥೆಯನ್ನು ಕಟ್ಟು ಇಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ. ಅದರಲ್ಲೂ ಸಹ ದುರ್ಬಲ ವರ್ಗದವ್ರಿಗೆ ಅನುಕೂಲ ಆಗಲಿ, ದಲಿತರಿಗೆ ಅನುಕೂಲ ಆಗಲಿ ಅಂತ ಬೆಳೆಸಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಮೇಲೆ ದಾಳಿ ನಡೆದಿರೋದು ನೋಡಿದಾಗ ದಲಿತರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ 2014ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಯಾರು ಅವರಿಗೆ ಪ್ರಬಲ ವಿರೋಧಿಗಳು ಮತ್ತು ಯಾರು ಅವರಿಗೆ ಅವರ ಸಿದ್ಧಾಂತಕ್ಕೆ ಒಪ್ಪೋದಿಲ್ಲ
ಅವರನ್ನ ಇಡಿ, ಐಟಿ, ಸಿಬಿಐ ಮೂಲಕ ಭಯ ಬೀಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದರಲ್ಲೂ ಸಹ ಡಾಕ್ಟರ್ ಪರಮೇಶ್ವರ್ ಅವರು ಇರತಕ್ಕಂಥ ಸಂಸ್ಥೆ, ವಿದ್ಯಾಸಂಸ್ಥೆ, ಅವರು ಮಾಡಿರ್ತಕ್ಕಂಥ ವಿದ್ಯಾಸಂಸ್ಥೆ ಅಲ್ಲ. ಅವರ ಪೂರ್ವಜರು ಮತ್ತು ಅವರ ತಂದೆ ಆ ಸಂಸ್ಥೆಯನ್ನು ಕಟ್ಟು ಇಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ. ಇನ್ನು ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಇಡೀ ದಾಳಿ ಬಗ್ಗೆ ಬಿಕೆ ಹರಿಪ್ರಸಾದ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಿಲ್ಲ, ಇಡೀ ದಾಳಿ ದುರುದ್ದೇಶದಿಂದ ನಡೆದಿದೆ. ಬಿಜೆಪಿ ಸಿದ್ಧಾಂತ ಒಪ್ಪದಿದ್ರೆ ಈ ದಾಳಿ ನಡೆಯುತ್ತವೆ ಅಂತೇಳಿ ಬಿಕೆ ಹರಿಪ್ರಸಾದ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪರಮೇಶ್ವರ್ ಅವರ ತಂದೆ ಕಾಲದಿಂದ ಶಿಕ್ಷಣ ಸಂಸ್ಥೆಗಳು ನಡೀತಾ ಇದೆ. ಇದು ದುರುದ್ದೇಶದಿಂದ ಮಾಡಿರೋದು. ಬಿಜೆಪಿಯವರು ಹೇಳಿದಂತೆ ಕೇಳಿಲ್ಲ ಅಂದ್ರೆ ಈ ರೀತಿಯಾಗಿ ದಾಳಿಗಳನ್ನ ಮಾಡಿಸ್ತಾರೆ ಅಂತೇಳಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಳಿ. ನಂತರ ಯಾರು ಅವರಿಗೆ ಪ್ರಬಲ ವಿರೋಧಿಗಳು ಮತ್ತು ಯಾರು ಅವರಿಗೆ ಅವರ ಸಿದ್ಧಾಂತಕ್ಕೆ ಒಪ್ಪೋದಿಲ್ಲ ಅವರನ್ನ ಇಡಿ, ಐಟಿ, ಸಿಬಿಐ ಮೂಲಕ ಭಯ ಬೀಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದರಲ್ಲೂ ಸಹ ಡಾಕ್ಟರ್ ಪರಮೇಶ್ವರ್ ಅವರು ಇರತಕ್ಕಂಥ ಸಂಸ್ಥೆ, ವಿದ್ಯಾಸಂಸ್ಥೆ, ಅವರು ಮಾಡಿರ್ತಕ್ಕಂಥ ವಿದ್ಯಾಸಂಸ್ಥೆ ಅಲ್ಲ. ಅವರ ಪೂರ್ವಜರು ಮತ್ತು ಅವರ ತಂದೆ ಆ ಸಂಸ್ಥೆಯನ್ನು ಕಟ್ಟು ಇಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ. ಅದರಲ್ಲೂ ಸಹ ದುರ್ಬಲ ವರ್ಗದವರಿಗೆ ಅನುಕೂಲ ಆಗಲಿ, ದಲಿತರಿಗೆ ಅನುಕೂಲ ಆಗಲಿ ಅಂತ ಬೆಳೆಸಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಮೇಲೆ ದಾಳಿ ನಡೆದಿರೋದು ನೋಡಿದಾಗ ದಲಿತರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ 2014ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಯಾರು ಅವರಿಗೆ ಪ್ರಬಲ ವಿರೋಧಿಗಳು ಮತ್ತು ಯಾರು ಅವರಿಗೆ ಅವರ ಸಿದ್ಧಾಂತಕ್ಕೆ ಒಪ್ಪೋದಿಲ್ಲ ಅವರನ್ನ ಇಡಿ, ಐಟಿ, ಸಿಬಿಐ ಮೂಲಕ ಭಯ ಬೀಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದರಲ್ಲೂ ಸಹ ಡಾಕ್ಟರ್ ಪರಮೇಶ್ವರ್ ಅವರು ಇರತಕ್ಕಂಥ ಸಂಸ್ಥೆ, ವಿದ್ಯಾಸಂಸ್ಥೆ, ಅವರು ಮಾಡಿರ್ತಕ್ಕಂಥ ವಿದ್ಯಾಸಂಸ್ಥೆ ಅಲ್ಲ. ಅವರ ಪೂರ್ವಜರು ಮತ್ತು ಅವರ ತಂದೆ ಆ ಸಂಸ್ಥೆಯನ್ನು ಕಟ್ಟು ಇಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ. ಇನ್ನು ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಇಡೀ ದಾಳಿ ಬಗ್ಗೆ ಬಿಕೆ ಹರಿಪ್ರಸಾದ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಿಲ್ಲ, ಇಡೀ ದಾಳಿ ದುರುದ್ದೇಶದಿಂದ ನಡೆದಿದೆ. ಬಿಜೆಪಿ ಸಿದ್ಧಾಂತ ಒಪ್ಪದಿದ್ರೆ ಈ ದಾಳಿ ನಡೆಯುತ್ತವೆ ಅಂತೇಳಿ ಬಿಕೆ ಹರಿಪ್ರಸಾದ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪರಮೇಶ್ವರ್ ಅವರ ತಂದೆ ಕಾಲದಿಂದ ಶಿಕ್ಷಣ ಸಂಸ್ಥೆಗಳು ನಡೀತಾ ಇದೆ. ಇದು ದುರುದ್ದೇಶದಿಂದ ಮಾಡಿರೋದು. ಬಿಜೆಪಿಯವರು ಹೇಳಿದಂತೆ ಕೇಳಿಲ್ಲ ಅಂದ್ರೆ ಈ ರೀತಿಯಾಗಿ ದಾಳಿಗಳನ್ನ ಮಾಡಿಸ್ತಾರೆ ಅಂತೇಳಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಳಿ. ನಂತರ ಯಾರು ಅವರಿಗೆ ಪ್ರಬಲ ವಿರೋಧಿಗಳು ಮತ್ತು ಯಾರು ಅವರಿಗೆ ಅವರ ಸಿದ್ಧಾಂತಕ್ಕೆ ಒಪ್ಪೋದಿಲ್ಲ ಅವರನ್ನ ಇಡಿ, ಐಟಿ, ಸಿಬಿಐ ಮೂಲಕ ಭಯ ಬೀಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದರಲ್ಲೂ ಸಹ ಡಾಕ್ಟರ್ ಪರಮೇಶ್ವರ್ ಅವರು ಇರತಕ್ಕಂಥ ಸಂಸ್ಥೆ, ವಿದ್ಯಾಸಂಸ್ಥೆ, ಅವರು ಮಾಡಿರ್ತಕ್ಕಂಥ ವಿದ್ಯಾಸಂಸ್ಥೆ ಅಲ್ಲ. ಅವರ ಪೂರ್ವಜರು ಮತ್ತು ಅವರ ತಂದೆ ಆ ಸಂಸ್ಥೆಯನ್ನು ಕಟ್ಟು ಇಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ. ಅದರಲ್ಲೂ ಸಹ ದುರ್ಬಲ ವರ್ಗದವರಿಗೆ ಅನುಕೂಲ ಆಗಲಿ, ದಲಿತರಿಗೆ ಅನುಕೂಲ ಆಗಲಿ ಅಂತ ಬೆಳೆಸಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಮೇಲೆ ದಾಳಿ ನಡೆದಿರೋದು ನೋಡಿದಾಗ ದಲಿತರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ 2014ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಯಾರು ಅವರಿಗೆ ಪ್ರಬಲ ವಿರೋಧಿಗಳು ಮತ್ತು ಯಾರು ಅವರಿಗೆ ಅವರ ಸಿದ್ಧಾಂತಕ್ಕೆ ಒಪ್ಪೋದಿಲ್ಲ ಅವರನ್ನ ಇಡಿ, ಐಟಿ, ಸಿಬಿಐ ಮೂಲಕ ಭಯ ಬೀಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದರಲ್ಲೂ ಸಹ ಡಾಕ್ಟರ್ ಪರಮೇಶ್ವರ್ ಅವರು ಇರತಕ್ಕಂಥ ಸಂಸ್ಥೆ, ವಿದ್ಯಾಸಂಸ್ಥೆ, ಅವರು ಮಾಡಿರ್ತಕ್ಕಂಥ ವಿದ್ಯಾಸಂಸ್ಥೆ ಅಲ್ಲ. ಅವರ ಪೂರ್ವಜರು ಮತ್ತು ಅವರ ತಂದೆ ಆ ಸಂಸ್ಥೆಯನ್ನು ಕಟ್ಟು ಇಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ.